ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ರಚನಾ ಡಿಸೈನರ್ ಕುಚ್ಚು ಆ್ಯಂಡ್ ಮಗ್ಗಂ ಬಾಕ್ಸ್. ಇವತ್ತು ನಾನು ನನ್ನ ಕಸ್ಟಮರಿಗೋಸ್ಕರ ಮಾಡಿದ ಕೆಲವು ಬ್ಲೌಸ್ಗಳನ್ನು ತೊಗೊಂಡು ಬಂದಿದ್ದೇನೆ. ಈ ವಿಡಿಯೋದಲ್ಲಿ ತುಂಬಾ ಸಿಂಪಲ್ ಆದಂತಹ ಬ್ಲೌಸ್ಗಳು, ಬ್ರೈಡಿದ್ದೇ ಬ್ಲೌಸು, ಬಟ್ ಅವರು ಸ್ವಲ್ಪ ಸಿಂಪಲ್ ಆದಂಥ ಡಿಸೈನ್ಗಳನ್ನೇ ಕೇಳಿದ್ದಾರೆ. ಸೊ ಇಲ್ಲಿ ನೀವು ನೋಡ್ತಾ ಇರುವಂಥದ್ದು ಸ್ಲೀವ್ಸ್ ಪಾರ್ಟ್. ಇಲ್ಲಿ ಸ್ಲೀವ್ಸ್ ಎಂಡಿಗೆ ಜರ್ದೋಸಿಯ ಫ್ಲವರ್, ರಿಂಗ್ ನಾಟಿನ ಫ್ಲವರ್ ಮತ್ತು ಇಲ್ಲಿ ಲವಂಗ ಸ್ಟಿಚ್ಚಿನ ಫ್ಲವರ್ಗಳನ್ನು ಹಾಕಿರುವಂಥದ್ದು. ಜರ್ದೋಸಿಯ ಕಂಟಿನ್ಯೂಸ್ ಫ್ಲವರ್ ಕೂಡ ನೀವಿಲ್ಲಿ ನೋಡ್ತಾ ಇರ್ಬೋದು. ಸೀರೆಯಲ್ಲಿ ವೈಟ್ ಕಲರ್ ಕೂಡ ಇದ್ದ ಕಾರಣ, ಸಿಲ್ವರ್ ಕಲರ್ ಕೂಡ ಇದ್ದ ಕಾರಣ ಇಲ್ಲಿ ಪರ್ಲನ್ನು ಇನ್ಕ್ಲೂಡ್ ಮಾಡಿರುವಂಥದ್ದು. ಸೊ ಇದರ ಸ್ಲೀವಿನ ಕೈಗೆ ಕಟ್ದಾನವನ್ನು ಜಿಗ್ಜಾಗಾಗಿ ಹಾಕಿದರೆ ತುಂಬಾ ಒಳ್ಳೆ ಲುಕ್ ಬರ್ತದೆ. ಸೊ ಸ್ಟ್ರೈಟಾಗಿ ಕಟ್ದಾನವನ್ನು ಹಾಕೋ ಬದಲು ಈ ಥರ ಜಿಗ್ಜಾಗ್ ಶೇಪಲ್ಲಿ ಕಟ್ದಾನಗಳನ್ನು ಹಾಕಿ ವರ್ಕನ್ನು ಮಾಡಿರುವಂಥದ್ದು. ಹಾಗೂ ಅದರ ತುದಿಗೆ ಲವಂಗ ಸ್ಟಿಚ್, ಸೀರೆಯ ಕಲರಲ್ಲಿ ಲವಂಗ ಸ್ಟಿಚ್ಚನ್ನು ಹಾಕಿರುವಂಥದ್ದು. ಅವರು ಇದರ ಜೊತೆಗೆ ಸೀರೆದು ಒಂದು ತುಂಡನ್ನು ಅಟ್ಯಾಚ್ ಮಾಡಿ ಕೊಟ್ಟಿದ್ದಾರೆ ಈ ಥರ. ಸೊ ಇದೇ ಕಲರಿನ ಥ್ರೆಡನ್ನು ನಾನು ಯೂಸ್ ಮಾಡಿದ್ದೇನೆ. ಸೇಮ್ ಕಲರ್ ಥ್ರೆಡ್ ಯೂಸ್ ಮಾಡಿ ಥ್ರೆಡ್ ವರ್ಕ್, ಇಲ್ಲಿ ರಿಂಗ್ ನಾಟ್, ಲವಂಗ ಸ್ಟಿಚ್ಚಿಗೆಲ್ಲ ನಾನು ಅದೇ ಕಲರನ್ನು ಹಾಕಿರುವಂಥದ್ದು. ಸೊ ಒಂದೇ ರೀತಿ ಇಲ್ಲಿ ಎರಡು ಸ್ಲೀವ್ ಒಂದೇ ರೀತಿ ಮಾಡಿರುವಂಥದ್ದು. ಸ್ಲೀವಿನ ತುದಿಗೆ ಈ ಥರ ಬೀಡ್ಸಿನ ಎಂಡಿಗೆ ಲವಂಗ ಸ್ಟಿಚ್ಚನ್ನು ಕೊಟ್ಟಿರೋದ್ರಿಂದ ಈ ವರ್ಕ್ ಸ್ವಲ್ಪ ಡಿಫ್ರೆಂಟಾಗಿ ಕಾಣ್ತದೆ. ಈ ಥರದ ವರ್ಕ್ ನಾನು ಕೂಡ ಮಾಡಿರಲಿಲ್ಲ, ಫಸ್ಟ್ ಟೈಮ್ ನಾನು ಈ ಥರದ ವರ್ಕನ್ನು ಮಾಡಿದ್ದು. ಅವ್ರು ಕಳಿಸಿದ ಫೋಟೋ ಸ್ವಲ್ಪ ಫೇಡ್ ಇತ್ತು, ಬಟ್ ನಾನು ಟ್ರೈ ಮಾಡಿದ್ದೆ ಅದನ್ನು ರೀಕ್ರಿಯೇಟ್ ಮಾಡಲಿಕ್ಕೆ. ಸೊ ಇದು ಎರಡು ಸ್ಲೀವ್. ನಿಮಗೆ ಇಷ್ಟ ಆದರೆ ಕೂಡಲೇ ಒಂದು ಲೈಕನ್ನು ಕೊಡಿ ಹಾಗೂ ಕಮೆಂಟನ್ನು ಮಾಡಿ. ಇನ್ ಕೇಸ್ ಅವ್ರು ನಮಗೆ ಸ್ಲೀವ್ ಬೇರೆ ಬೇಕು ಅಥವಾ ಸ್ಲೀವಲ್ಲಿ ಬಾರ್ಡ್ರಲ್ಲಿ ಇದ್ದದನ್ನೇ ಹೈಲೈಟ್ ಮಾಡಿ ಅಂತ ಹೇಳಿದರೆ ಇಲ್ಲಿ ನಾವು ಪಿಕಾಕ್ಗಳನ್ನು ಹೈಲೈಟ್ ವರ್ಕ್ ಮಾಡ್ಬೋದಿತ್ತು. ಇನ್ನು ಬ್ಯಾಕ್ ನೆಕ್ಕಿನ ವಿಚಾರಕ್ಕೆ ಬಂದರೆ ಇದರಲ್ಲಿ ಸಿಂಪಲ್ ನೆಕ್ಲೈನ್ ಇತ್ತು. ಕಟ್ದಾನವನ್ನು ಹಾಕಿಕೊಂಡು ಇಲ್ಲಿ ನೆಕ್ಲೈನನ್ನು ಹಾಕಿ 3 ಲೈನ್ ಚೈನ್ ಸ್ಟಿಚ್ಚನ್ನು ಹಾಕಿರುವಂಥದ್ದು. ಹಾಗೂ ಜರ್ದೋಸಿಯ ಅರ್ಧ ಫ್ಲವರ್, ಅರ್ಧ ಸೈಡಿಗೆ ರಿಂಗ್ ನಾಟ್ಗಳನ್ನು ಹಾಕಿದ್ದು. ಸೇಮ್ ಯೂನಿಟ್ ಇಲ್ಲಿ ರಿಪೀಟ್ ಆಗಿದೆ. ಸೇಮ್ ಬಳ್ಳಿ ಹೂವು, ಸಣ್ಣ ಪರ್ಲಿನ ಫ್ಲವರ್ ಹಾಗೂ ಇಲ್ಲಿ ಲವಂಗ ಸ್ಟಿಚ್ಚಿನ ಫ್ಲವರ್ಗಳನ್ನು ರಿಪೀಟಾಗಿ ಒಂದು ಬಳ್ಳಿಯ ಯೂನಿಟ್ ಹಾಗೆ ಇದನ್ನೇ ರಿಪೀಟಾಗಿ ಹಾಕಿಕೊಂಡು ಮಾಡಿದಂಥದ್ದು. ಇದು ಸ್ಟಿಚ್ ಆದಮೇಲೆ, ಲೈನಿಂಗ್ ಇಟ್ಟು ಸ್ಟಿಚ್ ಆದಮೇಲೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ನಮಗೆ ಇಲ್ಲಿ ನಾವು ನೋಡ್ತಾ ಇರುವಂಥದ್ದು ಬ್ರೊಕೇಡ್ ಟೈಪಿನ ಬ್ಲೌಸ್. ಬ್ರೊಕೇಡ್ ಅಂತ ಹೇಳಿದರೆ ಇದರಲ್ಲಿ ಜರಿಯ ವೀವಿಂಗ್ ಕೂಡ ಒಟ್ಟಿಗೆ ಇರ್ತದೆ. ಸೊ ಈ ಬ್ರೊಕೇಡ್ ಟೈಪಿನ ವರ್ಕ್ ಬಂದಾಗ ಹೆಚ್ಚಾಗಿ ಜ್ಯುವೆಲ್ಲರಿ ವರ್ಕ್ ಇದಕ್ಕೆ ಸೆಟ್ ಆಗ್ತದೆ ಥ್ರೆಡ್ ವರ್ಕಿಗಿಂತಲೂ. ಸೊ ಬೀಡ್ಸ್ನಂತಹ ವರ್ಕ್ಗಳನ್ನು ಮಾಡಿದಾಗ ತುಂಬ ಎದ್ದು ಕಾಣ್ತದೆ. ಫೋಟೋಕ್ಕೆ, ವೀಡಿಯೋಕ್ಕೆ, ಲೈಟಿಂಗಿಗೆ ಕಟ್ದಾನ ಇಲ್ಲಿ ಹಾಕಿರುವಂಥದ್ದು ತುಂಬಾ ಹೈಲೈಟ್ ಆಗಲಿಕ್ಕಿದೆ. ಸೊ ಇದು ಸ್ಟಿಚ್ ಮಾಡಿ ವೇರ್ ಮಾಡಿದ ನಂತರ ಬೆಟರ್ ಕಾಣ್ತದೆ. ಇಲ್ಲಿ ಫ್ರಂಟ್ ನೆಕ್ ಮತ್ತು ಬ್ಯಾಕ್ ನೆಕ್ಕನ್ನು ಒಂದೇ ಥರ ಮಾಡಿದ್ದು. ಸೇಮ್ ಇಲ್ಲಿ ಬಳ್ಳಿ ಯೂನಿಟ್, ಇದೇ ಜರ್ದೋಸಿಯದ್ದು ಫ್ಲವರು. ಇದನ್ನು ನಾವು ಅಡ್ವಾನ್ಸ್ ಕೋರ್ಸಲ್ಲಿ ಕಲಿಸ್ತೇವೆ. ಈ ರಿಂಗ್ ನಾಟ್, ಫ್ರೆಂಚ್ ನಾಟಿನ ವರ್ಕ್ ಹಾಗೂ ಲವಂಗ ಸ್ಟಿಚ್ಚಿನ ವರ್ಕನ್ನು ಬೇಸಿಕ್ ಕೋರ್ಸಲ್ಲಿ ಕಲಿಸ್ತೇವೆ. ಕಂಟಿನ್ಯೂಸ್ ಜರ್ದೋಸಿ ವರ್ಕಿನ ಫ್ಲವರನ್ನು ಕೂಡ ಬೇಸಿಕಲ್ಲಿ ಕಲಿಸ್ತೇವೆ. ಸೊ ಇದು ಒಂದು ಮಿಕ್ಸ್ಡ್ ಬ್ಲೌಸು. ಆ್ಯಕ್ಚುಲಿ ಬೇಸಿಕ್ ಕೋರ್ಸ್ನವ್ರು ಕೂಡ ಈ ಬ್ಲೌಸನ್ನು ಮಾಡಲಿಕ್ಕೆ ಸಾಧ್ಯ ಇದೆ. ಸೊ ಫ್ರಂಟ್ ನೆಕ್, ಬಟನ್ ಪಟ್ಟಿ ತನಕ ಮದುಮಗಳಿಗೆ ವರ್ಕನ್ನು ನಾವು ಮಾಡಿದ್ದೇವೆ. ಇವಾಗ ಇದು ಅವರ ಧಾರೆ ಸೀರೆಯದ್ದು ಸ್ಲೀವಿನ ಪೋರ್ಷನನ್ನು ನಾನು ತೋರಿಸ್ತಾ ಇದ್ದೇನೆ. ಅವರೊಂದು ಫೋಟೋವನ್ನು ಕಳಿಸಿ ಇದೇ ಥರ ಮಾಡಿಕೊಡಿ ಅಂದಿದ್ದಾರೆ. ಸೊ ಅದರಲ್ಲಿದ್ದ ಹಾಗೆ ನಾನು ಇಲ್ಲೇ ಮಾಡಿದ್ದೇನೆ. ಸ್ಲೀವ್ಸ್ಗೆ ಇವಾಗ ಒಂದಿಷ್ಟು ಅಗಲಕ್ಕೆ ಅಥವಾ ಸುಮಾರು ಒಂದು 6 ಇಂಚಿನಷ್ಟು ಅಗಲಕ್ಕೆ ಈ ಸ್ಟ್ರೈಟ್ ಲೆನ್ಸನ್ನು ಕೊಟ್ಟು ಬಾರ್ಡ್ರಿಗೆ ನೆಕ್ಲೈನನ್ನು ಮಾಡೋದು ಇವಾಗ ಭಾರಿ ಚಾಲ್ತಿಯಲ್ಲಿದೆ. ಸೊ ಇದು ಹೊಸ ಟ್ರೆಂಡ್ ಅಂತ ಹೇಳ್ಬೋದು. ಮೇಲೆ 4 ಇಂಚಿಗೆ ಇದಕ್ಕೆ ಸಂಬಂಧವೇ ಇಲ್ಲದ ರೀತಿಯಲ್ಲಿ ಬುಟ್ಟಗಳನ್ನು ಇಲ್ಲಿ ಕೊಟ್ಟಿರುವಂಥದ್ದು. ಸೊ ಅವ್ರ ಫೋಟೋದಲ್ಲಿ ಹೇಗಿತ್ತು ಹಾಗೆಯೇ ನಾನು ಮಾಡಿಕೊಟ್ಟಿದ್ದೇನೆ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಹ್ಯಾಂಗಿಂಗ್ಸ್ ಇದೆ. ಹ್ಯಾಂಗಿಂಗ್ಸ್ ಅವ್ರು ಬೇಡ ಅಂತ ಹೇಳಿದರು, ಬಟ್ ಈಗಿನ ಟ್ರೆಂಡ್ ಈ ಹ್ಯಾಂಗಿಂಗ್ಸ್ ಮದುಮಗಳಲ್ವ. ಸೊ ಇದು ಇದ್ದರೆ ಅವರಿಗೆ ಚೆಂದ ಕಾಣ್ತದೆ. ಸೊ ಇದನ್ನು ನಾನು ಅವರಿಗೆ ಫ್ರೀಯಾಗಿ ಮಾಡಿಕೊಡ್ತಾ ಇದ್ದೇನೆ. ಸೊ ಕೆಲವೊಮ್ಮೆ ನಾವು ಎಕ್ಸ್ಟ್ರಾ ವರ್ಕ್ಗಳನ್ನು ಕಸ್ಟಮರಿಗೆ ಮಾಡಿಕೊಡಬೇಕು. ಒಕೇಶನ್ಗೆ ಸರಿಯಾಗಿ ನಾವು ಮಾಡಿಕೊಟ್ರೆ ಅವರಿಗೆ ಕೂಡ ಫೋಟೋ ವೀಡಿಯೋದಲ್ಲಿ ತುಂಬ ಚೆನ್ನಾಗಿ ಕಾಣ್ತದೆ, ನೆನಪಿಟ್ಕೊಳ್ತಾರೆ. ಆಮೇಲೆ ಇಲ್ಲಿರುವಂಥದ್ದು ಶುಗರ್ ಬೀಡಿದು ಲೈನ್ಸ್ ಮತ್ತು ಜಿಗ್ಜ್ಯಾಗ್ ಹಾಕಿದ್ದು ಕಟ್ದಾನವನ್ನು. ಸೊ ಇದರಿಂದ ಲುಕ್ ಬರ್ತಾ ಇರುವಂಥದ್ದು. ಸೊ ಈ ಥರದ ಸ್ಲೀವನ್ನು ಇನ್ನು ನಾವು ಟ್ರೆಂಡಲ್ಲಿ ತುಂಬ ನೋಡಲಿಕ್ಕೆ ಸಿಗ್ತಾ ಇದೆ. ಸೊ ಮಾಡಬೇಕು ಇನ್ಮೇಲೆ. ಸೊ ಬೇಸಿಕ್ ಕೋರ್ಸ್ನ ಸ್ಟೂಡೆಂಟ್ಗಳು ಕೂಡ ಈ ಬ್ಲೌಸನ್ನು ಮಾಡ್ಬೋದು, ತುಂಬಾ ಸುಲಭ ಇದೆ. ರೀಸೆಂಟ್ಲಿ ನಮ್ಮ ಉಡುಪಿ ಕ್ಲಾಸಲ್ಲಿ ಒಬ್ಬರು ಸ್ಟೂಡೆಂಟ್ ಸೇಮ್ ಡಿಸೈನನ್ನು ರೀಕ್ರಿಯೇಟ್ ಮಾಡ್ತೇನೆ ಅಂತ ಹೇಳಿದ್ದಾರೆ. ಖಂಡಿತ ಮಾಡ್ಬೋದು. ಜಸ್ಟ್ ಈ ಒಂದು ಯೂನಿಟನ್ನು ಮಾಡಿದರೆ ಆಯಿತು. ಇಲ್ಲಿ ದೊಡ್ಡ ಬೀಡ್, ಕಲರ್ ಮಾತ್ರ ಚೇಂಜ್ ಇದೆ. 2 ಕಲರ್ ಇತ್ತು ಫೋಟೋದಲ್ಲಿ. ಸೊ ನಾನು ಕೂಡ ಅವರ ಸಾರಿದು ಬಾರ್ಡರ್ ಕಲರಲ್ಲಿ ಪಿಂಕ್ ಇತ್ತು, ಪಿಂಕ್ ಮತ್ತು ಆ್ಯಂಟಿಕ್ ಬೀಡನ್ನು ಹಾಕಿ ದೊಡ್ಡ ಬೀಡ್ಗಳನ್ನು ಹಾಕಿ ವರ್ಕ್ ಮಾಡಿದ್ದೇನೆ. ಇದು 2 mm ಬೀಡ್ಸ್. ಆಮೇಲೆ ಆಚೆ ಈಚೆ ಶುಗರ್ ಬೀಡನ್ನು ಹಾಕಿದ್ದು. ಹಾಗೂ ಇಲ್ಲಿ ಮೇಲ್ಗಡೆಯಲ್ಲಿ
ಚಿಕ್ಕ ಚಿಕ್ಕ ಫ್ಲವರ್ಗಳು ಗೋಲ್ಡನ್ ಕಲರ್ ಕುಂದನ್ ದೊಡ್ಡದು ಮಧ್ಯದಲ್ಲಿ ಇಟ್ಟಿದ್ದು 2 mm ಬೀಡು, ಹೊರಗೆ ಶುಗರ್ ಬೀಡನ್ನು ಹಾಕಿ ಈ ಥರ 3 ಫ್ಲವರ್ಗಳನ್ನು ಮಾಡಿದ್ದು, 4 ಫ್ಲವರ್ಗಳನ್ನು ಮಾಡಿದ್ದು. ಹಾಗೂ ಗೋಧಿ ಬೀಡ್ ಬರ್ತಾ ಇದೆ. ಗೋಧಿ ಬೀಡ್ ಗೋಲ್ಡ್ ಕಲರಲ್ಲಿ ಕೂಡ ಬರ್ತಾ ಇದೆ ಹಾಗೂ ಪರ್ಲಲ್ಲಿ ಕೂಡ ಬರ್ತಾ ಇದೆ. ಸೀರೆಯಲ್ಲಿ ಕ್ರೀಮ್ ಕಲರ್ ಇರುವ ಕಾರಣ ನಾವು ಆಫ್ ವೈಟಿಗೆ ಪ್ರಿಫರ್ ಮಾಡಿದ್ದು. ಸೊ ಸ್ವಲ್ಪ ಇದು ವರ್ಕ್ ಎದ್ದು ಕಾಣ್ತದೆ, ಇಲ್ಲಾಂದರೆ ಗೋಲ್ಡಿನಲ್ಲಿ ಫುಲ್ ಗೋಲ್ಡ್ ಹಾಕಿದರೆ ವರ್ಕ್ ಮುಳುಗಿ ಹೋಗ್ತದೆ, ಎದ್ದು ಕಾಣೋದಿಲ್ಲ. ಸೊ ಗೋಧಿ ಬೀಡನ್ನು ಕೂಡ ಇಲ್ಲಿ ಮಿಕ್ಸ್ ಮಾಡಿ ಮಾಡಿರುವಂಥದ್ದು ಈ ಥರ. ನಿಮಗೆ ಈ ಸ್ಲೀವ್ ಇಷ್ಟ ಆಯಿತಾ? ಕೂಡಲೇ ಒಂದು ಲೈಕನ್ನು ಕೊಡಿ ಹಾಗೂ ಕಮೆಂಟನ್ನು ಮಾಡಿ. ಮೊದಲನೇ ಸಾರಿ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನನ್ನು ಒತ್ತಿ. ನಿಮಗೆ ಕೂಡ ಇಂಥ ಬ್ಲೌಸ್ಗಳನ್ನು ಮಾಡಲಿಕ್ಕಿದೆಯಾ? ನೀವು ಆರಿ ಎಂಬ್ರಾಯ್ಡ್ರಿಯ ಬೇಸಿಕ್ ಕೋರ್ಸಿಗೆ ಸೇರ್ಬೋದು. May 1ರಿಂದ ಹೊಸ ಬ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ಕೆಳಗೆ ಕೊಟ್ಟ ನಂಬರನ್ನು ಸಂಪರ್ಕಿಸಿ. ಇದರ ಬ್ಯಾಕ್ ನೆಕ್ ಕೂಡ ತುಂಬಾ ಸಿಂಪಲ್ ಆಗಿದೆ. ಇಲ್ಲಿ ದೊಡ್ಡ ಬೀಡು 2 mm ಇದು, ಆಚೆ ಈಚೆ ಶುಗರ್ ಬೀಡನ್ನು ಕೊಟ್ಟು ನೆಕ್ಲೈನನ್ನು ಮಾಡಿದ್ದು. 3 ಲೈನ್ ಚೈನ್ ಸ್ಟಿಚ್ ಒಳಬದಿಯಿಂದ ಕೊಡಲೇಬೇಕು ಬೀಡ್ ವರ್ಕಿಗೆ, ಇಲ್ಲಾಂದರೆ ಮೆಷಿನ್ನ ಫೂಟ್ ಹೋಗುವಾಗ ಈ ಬೀಡ್ಸ್ಗಳು ಒಡೆಯುವ ಚಾನ್ಸ್ ಇರ್ತದೆ. ಹಾಗೂ ಸಿಂಗಲ್ ಸೇಮ್ ಯೂನಿಟನ್ನು ರಿಪೀಟಾಗಿ ಹಾಕಿದ್ದು. ಈ ಸಿಂಗಲ್ ಯೂನಿಟ್ ಇದು ನಾನು ಸ್ಕ್ರೀನ್ಶಾಟ್ ಹಾಕ್ತೇನೆ, ಇವಾಗ ಇದರಲ್ಲಿ ಫೋಟೋ ಹಾಕ್ತೇನೆ, ನೀವು ಅದನ್ನು ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳಿ. ಸೊ ಇದಿಷ್ಟನ್ನೇ ನೀವು ರೀಕ್ರಿಯೇಟ್ ಮಾಡಿದರೆ ಆಯಿತು. ರಿಪೀಟೆಡ್ ಫುಲ್ ನಿಮಗೆ ಬ್ಯಾಕ್ ನೆಕ್ ಇದೇ ಬರ್ತಾ ಇದೆ. ಮತ್ತು ಖಾಲಿ ಜಾಗಕ್ಕೆ ಅಲ್ಲಲ್ಲಿ ಬುಟ್ಟದ ಥರ ಡಾಟ್ಸ್ ಥರ ಇದನ್ನು ಕೊಟ್ಟಿದ್ದೇನೆ ನಾನು. ತುಂಬಾ ಬೇಗ ಆಗ್ತದೆ ಈ ಬ್ಲೌಸನ್ನು ಮಾಡಲಿಕ್ಕೆ. ನಾನು ತೊಗೊಂಡಿದ್ದು ಟೈಮು 4 ದಿನ ಅಷ್ಟೇ, ಬೇಗ ಆಗ್ತದೆ ಇದು. ಇದರದ್ದು ಕಾಸ್ಟ್ ಇವಾಗ 3000. ಇಲ್ಲಿರುವ ಫ್ರಂಟ್ ನೆಕ್ ಕೂಡ ಸೇಮ್ ಸಿಂಪಲ್ಲಾಗಿ ನೆಕ್ಲೈನ್ ಕೊಟ್ಟಿರುವಂಥದ್ದು. 3 mm ಬೀಡು, ಆಚೀಚೆ ಶುಗರ್ ಬೀಡನ್ನು ಕೊಟ್ಟು 3 ಲೈನ್ ಚೈನ್ ಸ್ಟಿಚ್ ಹಾಕಿದ್ದು. ಸೇಮ್ ಈ ಫ್ಲವರ್ ಯೂನಿಟನ್ನೇ ರಿಪೀಟಾಗಿ ಇಲ್ಲಿ ಕೊಟ್ಟಿರುವಂಥದ್ದು. ಇಲ್ಲಿ ಸ್ವಲ್ಪ ನಾನು ಪಿಂಕ್ ಕಲರ್ನ ಬೀಡ್ ಹಾಕಿದ್ರಿಂದ ಇದು ಸ್ವಲ್ಪ ಸ್ಟ್ಯಾಂಡ್ ಅಪಾರ್ಟ್ ಫ್ರಮ್ ದ ಕ್ರೌಡ್ ಅನ್ನೋ ಥರ ಸ್ವಲ್ಪ ಡಿಫ್ರೆಂಟಾಗಿ ಕಾಣಿಸ್ತಾ ಇದೆ. ರೆಗ್ಯುಲರಾಗಿ ಗೋಲ್ಡನ್ ಬೀಡನ್ನೇ ಹಾಕ್ತಾರೆ, ಬಟ್ ನಮಗೆ ಸ್ವಲ್ಪ ವರ್ಕ್ ಇದು ಕೂಡ ಬ್ರೊಕೆಡ್ ಬ್ಲೌಸ್, ಇದರ ಮೇಲೆ ಎದ್ದು ಕಾಣ್ತಾ ಇರಲಿಲ್ಲ. ಸೊ ನಾನು ಕಂಪಲ್ಸರಿ ಈ ಥರದ ಪಿಂಕ್ ಬೀಡನ್ನು ತಂದು ಹಾಕಬೇಕಾಯಿತು. ಸೊ ಈ ಥರ ಗೋಲ್ಡನ್ ಕಲರಿನ ಬ್ಲೌಸ್ ಪೀಸ್ಗಳು ಬಂದಾಗ, ಜರಿ ಥ್ರೆಡ್ ಮಿಕ್ಸ್ ಇರುವಂತಹ ಬಂದಾಗ ನಾವು ಇವಾಗ ಕಲರ್ ಥ್ರೆಡ್ಗಳನ್ನು ಅಥವಾ ಕಲರ್ ಬೀಡ್ಗಳನ್ನು ಮಿಕ್ಸ್ ಮಾಡಬೇಕು, ಅಥವಾ ಈ ಥರ ಪರ್ಲ್ಗಳನ್ನೆಲ್ಲ ಮಿಕ್ಸ್ ಹಾಕಿಕೊಳ್ಬೇಕು. ಇಲ್ಲಾಂದರೆ ವರ್ಕ್ ಎದ್ದು ಕಾಣೋದಿಲ್ಲ, ಮುಳುಗಿ ಹೋದಾಗೆ ಕಾಣ್ತದೆ, ಕಸ್ಟಮರಿಗೆ ಸ್ಯಾಟಿಸ್ಫೈ ಆಗೋದಿಲ್ಲ. ಇಲ್ಲಿ ನೀವು ನೋಡ್ತಾ ಇರುವಂಥದ್ದು ಬ್ಲೌಸ್ ಏನಿದೆ, ಇದು ಮಿಷಿನ್ ಎಂಬ್ರಾಯ್ಡರಿ ವರ್ಕಿನ ಫೋಟೋವನ್ನು ಇಟ್ಕೊಂಡು ರೀಕ್ರಿಯೇಟ್ ಮಾಡಿದಂತಹ ಒಂದು ಡಿಸೈನ್. ಅದರಲ್ಲಿ ಫುಲ್ ಸ್ಯಾಟಿನ್ ಸ್ಟಿಚ್ಚೇ ಇದ್ದಿತ್ತು. ನಾನಿದನ್ನು ಥ್ರೆಡ್ ವರ್ಕ್ ಹಾಗೂ ಬೀಡ್ ವರ್ಕಿನ ಕಾಂಬಿನೇಷನ್ಗೆ ಟರ್ನ್ ಮಾಡಿದೆ. ನೆಕ್ಲೈನಿಗೆ ಸ್ಯಾಟಿನ್ ಸ್ಟಿಚ್ ಒಂದು, ಇನ್ನೊಂದು ಇಲ್ಲಿ ನಾನು ಸ್ಟೋನ್ ಲೇಸ್ ಆಚೀಚೆ ಬೀಡ್ಸ್ ಹಾಕಿದ್ದೇನೆ. ಮದುಮಗಳಿಗೆ ಇದು ಸ್ವಲ್ಪ ವೀಡಿಯೋಕ್ಕೆಲ್ಲ ಒಳ್ಳೆ ಕಾಣ್ತದೆ ಅನ್ನೋ ಪರ್ಪಸಿಂದ ಸ್ಟೋನ್ ಲೇಸನ್ನು ನಾನು ಯೂಸ್ ಮಾಡಿದ್ದೀನಿ. ಇಲ್ಲಿ ಸ್ಕ್ಯಾಲಪ್ ಶೇಪನ್ನು ಬೀಡ್ಸಲ್ಲಿ ಕೊಟ್ಟು ಅದರ ಒಳಗೆ ಫ್ಲವರ್ ಯೂನಿಟ್ 6 ಪೆಟಲ್ನ ಫ್ಲವರ್ ಹಾಗೂ ಇಲ್ಲಿ ಒಂದು ಎಲೆ ಯೂನಿಟನ್ನು ರಿಪೀಟಾಗಿ ಮಾಡಿರುವಂಥದ್ದು. ಸೊ ಅದರಲ್ಲಿ ಫುಲ್ ಮೆಷಿನ್ ಎಂಬ್ರಾಯ್ಡರಿಯಲ್ಲಿ ಥ್ರೆಡ್ ವರ್ಕೇ ಇತ್ತು. ನಾನಿಲ್ಲಿ ಫೋಟೋವನ್ನು ಹಾಕ್ತೇನೆ ನೋಡಿ ನೀವು. ಅದನ್ನು ನಾನು ಸ್ವಲ್ಪ ಚೇಂಜ್ ಮಾಡಿ ಬೆಟರ್ ಕಾಣುವ ರೀತಿಯಲ್ಲಿ ಹಾಕಿದ್ದೇನೆ. ಅವರು ನನಗೆ ಸೀರೆದು ಒಂದು ಪೀಸನ್ನು ಕಳಿಸಿದರು. ಸೊ ಅದರಲ್ಲಿ ಈ ಕಲರ್ ಇದ್ದಿತ್ತು. ಸೊ ನಾನು ಇದನ್ನು ಹಾಕಿ ಇದೇ ಥ್ರೆಡನ್ನು ಈ ಕಲರ್ ಮತ್ತು ಈ ಕಲರ್ ವೀವಿಂಗಲ್ಲಿದ್ದ 2 ಕಲರನ್ನು ಯೂಸ್ ಮಾಡಿ ಮಾಡ್ತಾ ಇದ್ದೇನೆ. ಇದು ಅವರು ಕಳಿಸಿದಂತಹ ಸೀರೆದು ಒಂದು ಪೀಸ್. ಇದಕ್ಕೆ ನಿಮಗೆ ಯಾವ ಕಲರ್ ಹಾಕಬೇಕು ಅಂತ ಕನ್ಫ್ಯೂಷನ್ ಆದರೆ ನೀವು ಇಲ್ಲಿ ವೀವಿಂಗಲ್ಲಿರುವಂಥ ಹಸಿರು ಮತ್ತು ವೀವಿಂಗಲ್ಲಿರುವಂಥ ನೀಲಿಯನ್ನು ಯೂಸ್ ಮಾಡ್ಬೋದು, ಅಥವಾ ಇಲ್ಲಿ ಕೊಟ್ಟಿರೋ ನಾವಿಲ್ಲಿ ಕಲರ್ ಶೇಡ್ ಕೂಡ ನಿಮಗೆ ಸಿಗ್ತದೆ. ನನಗೆ 2 ಬೇರೆ ಬೇರೆ ಕಲರ್ ಬೇಕಿತ್ತು, ಸ್ವಲ್ಪ ವರ್ಕ್ ಎದ್ದು ಕಾಣುವ ಪರ್ಪಸಿಗೋಸ್ಕರ. ಸೊ ನನಗೆ 2 ಕಲರ್ ಬೇಕಿದ್ದ ಕಾರಣ ನಾನು ಇಲ್ಲಿ ಗ್ರೀನ್ ಮತ್ತು ಈ ಬ್ಲೂ ಅನ್ನು ಯೂಸ್ ಮಾಡಿದ್ದೇನೆ. ಸೇಮ್ ಇಲ್ಲಿ ಮ್ಯಾಚ್ ಆಗ್ತಿದೆ, ನೀವು ನೋಡ್ತಿರ್ಬೋದು. ಸೊ ಈ ಥರ ಸಹ ನೀವು ವರ್ಕ್ ಮಾಡ್ಬೋದು. ಕಲರ್ ಕನ್ಫ್ಯೂಷನ್ ಆದಾಗ ಈ ಮೆಥಡನ್ನು ಫಾಲೋ ಮಾಡಿ. ಹಾಗೂ ನಾನು ಇಲ್ಲಿ ಸಣ್ಣ ಸಣ್ಣ ಬುಟ್ಟಗಳನ್ನು ಕೂಡ ಮಾಡಿದ್ದೇನೆ ಖಾಲಿ ಪ್ಲೇಸಿಗೆ. ಸೊ ಸ್ವಲ್ಪ ಬೆಟರ್ ಕಾಣ್ತಾ ಇದೆ ವರ್ಕ್. ನಂಗೆ ಆ 2 ವರ್ಕಿಗಿಂತ ಈ ವರ್ಕಿಗೆ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ಟಂಥದ್ದು. ತುಂಬಾ ವರ್ಕ್ ಎದ್ದು ಕಾಣ್ತಾ ಇದೆ. ಫ್ರಂಟ್ ನೆಕ್ಕಿಗೆ ಕೂಡ ನಾನು 2 ನೆಕ್ಲೈನ್ ಕೊಟ್ಟಿದ್ದೇನೆ, ಸ್ಯಾಟಿನ್ ಸ್ಟಿಚ್ ಮತ್ತು ಇಲ್ಲಿ ಸ್ಟೋನ್ ಲೇಸ್ ಆಚೀಚೆ ಬೀಡ್ಸ್. ಅದೇ ಸ್ಕ್ಯಾಲಪ್ ಶೇಪ್ಗಳನ್ನು ಈ ಥರ ಕೊಟ್ಟು ಗ್ಯಾಪ್ ಬಂದ ಕಾರಣ ಗ್ಯಾಪಿಗೆ ಇಲ್ಲಿ 2 ಬೀಡ್ಸನ್ನು ಕೂಡ ಹಾಕಿದ್ದೇನೆ. ನೀವು ಒಬ್ಸರ್ವ್ ಮಾಡ್ಬೋದು, ಗ್ಯಾಪ್ ಇಲ್ಲದೆ ಆರಿ ವರ್ಕಲ್ಲಿ ವರ್ಕನ್ನು ಮಾಡಬೇಕು. ಸೊ ಅದೇ ಫ್ಲವರ್ ಹಾಗೂ ಕುಂದನಿನ ಫ್ಲವರ್, ಜರ್ದೋಸಿಯ ಫ್ಲವರ್ ಮತ್ತು ಅದೇ ಲೀಫ್ಗಳನ್ನು ರಿಪೀಟಾಗಿ ಇಲ್ಲಿ ಬಟನ್ ಪಟ್ಟಿ ತನಕ ಕೊಟ್ಟಿದ್ದೇನೆ. ನಮ್ಮ ಈ ಮದುಮಗಳು ತುಂಬಾ ಸಿಂಪಲ್ಲು, ಅವರು ಸಿಂಪ್ಲೆಸ್ಟ್ ವರ್ಕ್ಗಳೇ ಬೇಕು ಅಂತ ಚೂಸ್ ಮಾಡಿದ್ದಾರೆ. ಸೊ ಅವರಿಗೆ ಬೇಕಿದ್ದ ರೀತಿಯಲ್ಲಿ ವರ್ಕನ್ನು ತುಂಬ ಸಿಂಪಲ್ಲಾಗಿ ನಾನು ಮಾಡಿಕೊಟ್ಟಿದ್ದೇನೆ. ಸೇಮ್ ಸ್ಯಾಟಿನ್ ಸ್ಟಿಚ್ ಹಾಗೂ
ಸ್ಟೋನ್ ಲೇಸಿನ ನೆಕ್ಲೈನನ್ನು ಇಲ್ಲಿ ಕೊಟ್ಟು ಸ್ಲೀವಿನ ಎಂಡಿಗೆ ಈ ಡಿಸೈನ್ ಬರುವಾಗೆ ಹಾಕಿ ಉಳಿದ 10 ಇಂಚಿನ ಗ್ಯಾಪನ್ನು ಈ ಬುಟ್ಟಗಳನ್ನು ಕೊಟ್ಟು ನಾನು ಕವರ್ ಮಾಡಿರುವಂಥದ್ದು. ಸೊ 2 ಇಂಚು ಡಿಸ್ಟೆನ್ಸಲ್ಲಿ ಬುಟ್ಟಗಳನ್ನು ಪ್ಲೇಸ್ ಮಾಡಿರುವಂಥದ್ದು ಆಲ್ಟರ್ನೇಟ್ ಆಗಿ. ಸೊ ಖಾಲಿ ಗ್ಯಾಪ್ ಬಿಡಬಾರ್ದು, ಈ ಥರ ಬುಟ್ಟ ವರ್ಕನ್ನು ಮಾಡಬೇಕು. ಹೇಗೆ ಅನಿಸಿತು ನಿಮಗೆ ಇವತ್ತಿನ ವಿಡಿಯೋ? ಇಷ್ಟ ಆಯಿತಾ? ಖಂಡಿತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಿಮಗೆ ಕೂಡ ಈ ಥರದ ಬ್ಲೌಸನ್ನು ಮಾಡಬೇಕಾ? ನೀವು ಬೇಸಿಕ್ ಕೋರ್ಸ್ ಕಲಿತು ಈ ಥರದ ಬ್ಲೌಸ್ಗಳನ್ನು ಖಂಡಿತ ಮಾಡ್ಬೋದು. ನಿಮಗೆ ಆರಿ ವರ್ಕ್ ಕಲಿಬೇಕಿದೆ ಅಂತ ಇದ್ದರೆ ನನ್ನ ಆಫ್ಲೈನ್ ಅಥವಾ ಆನ್ಲೈನ್ ಕ್ಲಾಸ್ಗೆ ನೀವು ಸೇರಿಕೊಳ್ಬೋದು. ಹೆಚ್ಚಿನ ಮಾಹಿತಿಗಾಗಿ ಕೆಳಗೆ ಕೊಟ್ಟ ನಂಬರನ್ನು ಸಂಪರ್ಕಿಸಿ. ಇಷ್ಟು ಹೊತ್ತು ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು.